ಓಂ ಶಾಂತಿ. ಸಾಕಾರದಲ್ಲಿ ಇಂದಿನ ಡೇಟು 21/12/24. मीठे बच्चे, सच्ची कमाई करने का पुरुषार्थ पहले स्वयं करो. ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ಸತ್ಯವಾದ ಸಂಪಾದನೆ ಮಾಡುವ ಪುರುಷಾರ್ಥ ಮೊದಲು ಸ್ವಯಂ ತಾವೇ ಮಾಡಿ. फिर अपने मित्र संबंधियों को भी कराओ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ತದಾದ ನಂತರ ಮಿತ್ರ ಸಂಬಂಧಿಗಳಿಂದಲೂ ಮಾಡಿಸಿ, ಮನೆಯೇ ಮೊದಲ ಪಾಠಶಾಲೆ ಆಗಲಿ. ಸುಖ ಅಥವಾ ಚೈನ್ ಪ್ರಾಪ್ತ करने की विधि क्या है? ಪ್ರಶ್ನೆಯಾಗಿದೆ. ಸುಖ ಅಥವಾ ನೆಮ್ಮದಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಏನಾಗಿದೆ? ಉತ್ತರ, ಪವಿತ್ರತಾ. जहाँ पवित्रता है वहाँ सुख चैन है. बा पवित्र दुनिया सत्युग की स्थापना करते वहाँ वजीर होते नहीं. ಉತ್ತರ ಆಗಿದೆ ಪವಿತ್ರತೆ. ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಸುಖ ನೆಮ್ಮದಿ ಇರುತ್ತೆ. ತಂದೆ ಪವಿತ್ರವಾದ ಪ್ರಪಂಚ ಸತ್ಯುಗದ ಸ್ಥಾಪನೆಯನ್ನ ಮಾಡ್ತಿದ್ದಾರೆ, ಅಲ್ಲಿ ಮಂತ್ರಿ ಇರೋದೇ ಇಲ್ಲ. जो देवताओं के पुजारी है वो कभी ऐसा प्रश्न नहीं कर सकते कि विकारों बिगर दुनिया कैसे चलेंगी. ಯಾರು ದೇವತೆಗಳ ಪೂಜಾರಿ ಆಗಿರ್ತಾರೆ ಅವರು ಎಂದೂ ಈ ರೀತಿ ಪ್ರಶ್ನೆ ಮಾಡೋದಿಲ್ಲ, ವಿಕಾರ ಇಲ್ಲದೆ ಪ್ರಪಂಚ ಯಾವ ರೀತಿ ನಡೆಯುತ್ತೆ. अभी तुम्हें चैन की दुनिया में चलना है, इसलिए इस पति दुनिया को बोलना शांति धाम सुख धाम को याद कर. ಈಗ ನೆಮ್ಮದಿಯ ಪ್ರಪಂಚಕ್ಕೆ ತಾವು ಹೋಗಬೇಕಾಗಿದೆ, ಅದಕ್ಕೋಸ್ಕರ ಈ ಪತಿತ ಪ್ರಪಂಚವನ್ನ ಮರೆಯಿರಿ, ಶಾಂತಿಧಾಮ ಮತ್ತೆ ಸುಖಧಾಮವನ್ನ ನೆನಪು ಮಾಡಿ. ಓಂ ಶಾಂತಿ. ओम शांति का अर्थ तो बच्चों को समझाया हुआ. शिव बाबा भी ओम शांति कह सकते तो सालिग्राम बच्चे भी कह सकते हैं. आत्मा कहते ओम शांति. ಓಂ ಶಾಂತಿಯ ಅರ್ಥವನ್ನ ಮಕ್ಕಳಿಗೆ ತಿಳಿಸಲಾಗಿದೆ. ಶಿವ ಬಾಬಾವರು ಓಂ ಶಾಂತಿ ಅಂತ ತಿಳಿಸಬಹುದಾಗಿದೆ ಮಕ್ಕಳಾದ ಸಾಲಿಗ್ರಾಮಗಳಿಗೆ. ಆತ್ಮನು ಅನ್ನತ್ತೆ ಓಂ ಶಾಂತಿ. सन ऑफ साइलेंस फादर, शांति के लिए जंगल आदि में जाकर कोई कृपा आदि नहीं किया जाता. ನಿಶಬ್ದವಾದ ತಂದೆಯ ಸಂತಾನ, ಶಾಂತಿಗೋಸ್ಕರ ಕಾಡಿನಲ್ಲಿ ಹೋಗುವ ಉಪಾಯವನ್ನು ಮಾಡುವ ಅವಶ್ಯಕತೆನೇ ಇಲ್ಲ. आत्मा तो है ही साइलेंस, फिर उपाय क्या करना है ये बाबा भाई समझे. ಆತ್ಮ ಸೈಲೆನ್ಸ್ ಆಗಿದೆ, ನಂತರ ಏನು ಉಪಾಯ ಮಾಡಬೇಕು ಇಲ್ಲಿ ಬಾಬಾನೇ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. उस बात को ही कहते वहां ले चल जहां सुख चैन हो. चैन अथवा ಸುಖ ಸಭಿ ಮನುಷ್ಯ ಚಾತೆ ಹೈ. ಆ ತಂದೆಗೆ ತಿಳಿಸಲಾಗತ್ತೆ, ಅಲ್ಲಿ ಕರ್ಕೊಂಡೋಗಿ ಎಲ್ಲಿ ಸುಖ ಮತ್ತು ನೆಮ್ಮದಿಯನ್ನ ಪಡಿತೀವಿ. ನೆಮ್ಮದಿ ಅಥವಾ ಸುಖ ಮನುಷ್ಯ ಇಷ್ಟಪಡ್ತಾರಲ್ಲ. परंतु सुख शांति के पहले तो चाहिए पवित्रता. पवित्र को पावन, अपवित्र को पतित कहा जाए. ಆದರೆ ಸುಖ ಮತ್ತು ಶಾಂತಿ ಮೊದಲು ಬೇಕು ಪವಿತ್ರತೆ. ಪವಿತ್ರತೆಗೆ ಪಾವನ, ಅಪವಿತ್ರತೆಗೆ ಪತಿತ ಅಂತ ತಿಳಿಸಲಾಗುತ್ತೆ. पति दुनिया वाले पुकारते रहते कि आकर हमको पावन दुनिया में ले चलो. वो है ही पति दुनिया से लिबरेट कर पावन दुनिया में ले चलने वाला. ಪತಿತ ಪ್ರಪಂಚದಲ್ಲೇ ಕರೀತಾ ಇರ್ತಾರೆ, ಪತಿತ ಪ್ರಪಂಚದವರೇ ಕರೀತಿರ್ತಾರೆ, ಬಂದು ನಮ್ಮನ್ನ ಪಾವನ ಪ್ರಪಂಚದ ಕಡೆಗೆ ಕರ್ಕೊಂಡು. ಅದಾಗಿದೆ ಪತಿತ ಪ್ರಪಂಚ. ಅಲ್ಲಿ ಪತಿತ ಪ್ರಪಂಚದಿಂದ ಮುಕ್ತರಾಗಿ ಪಾವನ ಪ್ರಪಂಚದ ಕಡೆಗೆ ಕರ್ಕೊಂಡೋಗಿ. सतयुग में है पवित्रता, कलयुग में है अपवित्र. वो साइलेंस वर्ड, ये विशेष वर्ड. ಸತ್ಯುಗ ಪವಿತ್ರ ಪ್ರಪಂಚ ಆದರೆ ಕಲಿಯುಗ ಅಪವಿತ್ರ ಪ್ರಪಂಚ. ಅದು ನಿರ್ವಿಕಾರಿ ಪ್ರಪಂಚ ಆದರೆ ಇದು ವಿಕಾರಿ ಪ್ರಪಂಚ. ये तो बच्चे जानते दुनिया रुद्धि को पाती रहती, सत्युग वैसलेस वर्ल्ड है,
ತೋ ಜರೂರ್ ಮನುಷ್ಯ ತೋಡೇ ಹೊಂಗೆ. ಇದಂತೂ ಮಕ್ಕಳಿಗೆ ಅರಿವಾಗಿದೆ. ಪ್ರಪಂಚ ವೃದ್ಧಿಯನ್ನು ಪಡಿತಾ ಇರುತ್ತೆ. ಸತ್ಯುಗ ನಿರ್ವಿಕಾರಿ ಪ್ರಪಂಚ ಅಂದ ಮೇಲೆ ಅಲ್ಲಿ ಮನುಷ್ಯರು ಬಹಳ ಕಡಿಮೆ ಇರ್ತಾರೆ. वह तोड़े कौन हैंगे, बरोबर सतयुग में देवी देवताओं का ही राज्य होगा. ಆ ಸ್ವಲ್ಪ ಜನ ಯಾರಿರ್ಬೋದು? ಖಚಿತವಾಗಿ ಸತ್ಯುಗದಲ್ಲಿ ದೇವತೆಗಳ ರಾಜ್ಯ ಇದೆ. उनको ही चैन की दुनिया ಅಥವಾ ಸುಖಧಾಮ್ ಕಹಾ ಜಾತಾ, ಯೇ ಹೇ ದುಃಖಧಾಮ್. ಅದಕ್ಕೆ ನೆಮ್ಮದಿಯ ಪ್ರಪಂಚ ಸುಖಧಾಮ ಅಂತ ಹೇಳುವುದು. ಇದಾಗಿದೆ ದುಃಖಧಾಮ. दुखधाम को बदल सुखधाम बनाने वाला एक ही परम पिता परमात्मा है ना. सुख का वर्षा जरूर बाबा ही दे. ದುಃಖಧಾಮವನ್ನ ಬದಲಾವಣೆ ಮಾಡಿ ಸುಖಧಾಮವಾಗಿ ಮಾಡುವಂತವರು ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಸುಖದ ಆಸ್ತಿ ಖಂಡಿತ ಬಾಬನೇ ಕೊಡ್ತಾರೆ. आप वो बाप कहते दुखधाम को भूलो, शांतिधाम सुखधाम को याद करो, इसको ही ಮನ್ಮನಾಭೋ ಕಹಾ ಜಾತ. ಈಗ ಆ ತಂದೆ ತಿಳಿಸಿದರೆ ದುಃಖಧಾಮವನ್ನ ಮರೆತು ಶಾಂತಿಧಾಮ ಮತ್ತೆ ಸುಖಧಾಮವನ್ನ ನೆನಪು ಮಾಡಿ. ಇದಕ್ಕೆ ಮನ್ಮನಾಭವ ಅಂತ ಹೇಳಿ. बाप आकर बच्चों को सुखधाम का साक्षात्कार कराते, दुखधाम का विनाश कराए शांतिधाम ले जाते. ತಂದೆ ಮತ್ತು ಮಕ್ಕಳಿಗೆ ಸುಖಧಾಮದ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ದುಃಖಧಾಮದ ವಿನಾಶವನ್ನ ಮಾಡಿಸಿ ಶಾಂತಿಧಾಮದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಇಸ್ ಚಕ್ರಕ್ಕೋ ಸಮಜ್ನಾ 84 ಜನ್ಮ ಲೇ ಪಡೇನ. ಈ ಚಕ್ರವನ್ನ ಅರ್ಥ ಮಾಡ್ಕೊಳ್ಳಿ. 84 ಜನ್ಮವನ್ನ ಪಡಿಬೇಕಾಗತ್ತಲ್ಲ. जो पहले सुखधाम में आते उनके 84 जन्म, सिर्फ इतनी बातें याद करने से भी बच्चे सुखधाम के मालिक बन जाएंगे. ಯಾರು ಮೊಟ್ಟ ಮೊದಲು ಸುಖಧಾಮದಲ್ಲಿ ಬರ್ತಾರೆ ಅವರೇ 84 ಜನ್ಮವನ್ನ ಪಡೀತಾರೆ. ಇಷ್ಟು ಮಾತುಗಳು ನೆನಪಿಟ್ಕೊಂಡ್ರು ಮಕ್ಕಳು ಸುಖಧಾಮದ ಮಾಲೀಕರಾಗಬಹುದಾಗಿದೆ. बाबा कहते बच्चे शांतिधाम को याद करो, फिर वर्षे को अर्थात सुखधाम को याद करो. ತಂದೆ ತಿಳಿಸಿದರೆ ಮಕ್ಕಳೇ ಶಾಂತಿಧಾಮವನ್ನ ನೆನಪು ಮಾಡಿ ನಂತರ ಆಸ್ತಿ ಅಥವಾ ಸುಖಧಾಮವನ್ನು ನೆನಪು ಮಾಡಿ. पहले पहले तुम शांतिधाम में जाते हो तो अपने को शांतिधाम ब्रह्मांड का मालिक समझे. ಮೊಟ್ಟ ಮೊದಲು ತಾವು ಶಾಂತಿಧಾಮಕ್ಕೆ ಹೋಗ್ತಿದ್ದೀರಾ ಅಂದ ಮೇಲೆ ತಮ್ಮನ್ನ ತಾವು ಶಾಂತಿಧಾಮ ಬ್ರಹ್ಮಾಂಡದ ಮಾಲೀಕರು ಅಂತ ತಿಳಿಯಿರಿ. चलते फिरते अपने को वहां की निवासी समझेंगे तो ये दुनिया बोलती जाएंगी. ನಡೀತಾ ಓಡಾಡ್ತಾ ನಾವು ಅಲ್ಲಿನ ನಿವಾಸಿಗಳಾಗಿದ್ದೀವಿ ಅಂತ ತಿಳ್ಕೊಂಡಾಗ ಈ ಪ್ರಪಂಚವನ್ನ ಮರಿತೀವಿ. सतयुग है सुखधाम, परंतु सभी को सतयुग में आ नहीं सकते. ಸತ್ಯುಗ ಆಗಿದೆ ಸುಖಧಾಮ, ಆದರೆ ಎಲ್ಲರೂ ಸತ್ಯುಗದಲ್ಲಿ ಬರೋಂಗಿಲ್ಲ. ये बातें समझेंगे वह जो देवताओं के पुजारी है. ये है सच्ची कमाई जो सच्चा बाबा से. ಈ ಮಾತುಗಳನ್ನು ತಿಳ್ಕೊಳ್ಳೋರು ದೇವತೆಗಳ ಪೂಜಾರಿ ಆಗಿದ್ದಾರೆ. ಇದಾಗಿದೆ ಸತ್ಯವಾದ ಸಂಪಾದನೆ. ಏನು ಸತ್ಯವಾದ ತಂದೆನೇ ತಿಳಿಸ್ಕೊಡ್ತಾರೆ. बाकी सभी है झूठी कमाई, अविनाशी ज्ञान रत्नों की कमाई ही सच्ची कमाई कही जाती है. बाकी विनाशी धन दौलत वो सब झूठी कमाई है. ಮಿಕ್ಕಿದ್ದೆಲ್ಲ ಸುಳ್ಳಿನ ಸಂಪಾದನೆ ಆಗಿದೆ. ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆ ಸತ್ಯವಾದ ಸಂಪಾದನೆ ಅಂತ ಹೇಳುವುದು. ಬಾಕಿ ವಿನಾಶಿ ಧನ ದೌಲತ್ತು ಇದೆಲ್ಲ ಸುಳ್ಳಿನ ಸಂಪಾದನೆ. द्वापर से लेकर वो झूठी कमाई करते आए, इस अविनाशी सच्ची कमाई की प्रारब्ध सतयुग से शुरू हो त्रेता में पूरा होती है. ದ್ವಾಪರದಿಂದ ಹಿಡಿದು ಸುಳ್ಳಿನ ಸಂಪಾದನೆಯನ್ನ ಮಾಡ್ತಾ ಬಂದರು.
ಈ ಅವಿನಾಶಿ ಸತ್ಯವಾದ ಸಂಪಾದನೆಯ ಪ್ರಾರಬ್ಧ ಸತ್ಯುಗದಿಂದ ಆರಂಭ ಆಗಿ ತ್ರೇತಾದಲ್ಲಿ ಪೂರ್ತಿಯಾಗತ್ತೆ. अर्थात आधा कर भोगते हो फिर बाद में झूठी कमाई शुरू हो जाती जिससे अल्पकाल क्षण भंगुर सुख मिलता. ಅಂದರೆ ಅರ್ಧ ಕಲ್ಪ ಅನುಭವ ಮಾಡ್ತೀರಿ. ಇದಾದ ನಂತರ ಸುಳ್ಳಿನ ಸಂಪಾದನೆ ಆರಂಭ ಆಗುತ್ತೆ. ಅದರಿಂದ ಅರ್ಧ ಕಲ್ಪ ಕ್ಷಣ ಭಂಗುರದ ಸುಖ ಸಿಗತ್ತೆ. ये अविनाशी ज्ञान रत्न ज्ञान सागर ही देते, सच्ची कमाई सच्चा बाबा कराते. ಈ ಅವಿನಾಶಿ ಜ್ಞಾನ ರತ್ನಗಳನ್ನ ಜ್ಞಾನ ಸಾಗರನೇ ನೀಡ್ತಾರೆ. ಸತ್ಯವಾದ ಸಂಪಾದನೆ ಸತ್ಯವಾದ ತಂದೆನೇ ಮಾಡಿಸ್ತಾರೆ. भारत सचखंड था, भारत के अब झूठ खंड बना है और खंडों को सचखंड झूठ कर नहीं कहा जाता. ಭಾರತ ಸತ್ಯವಾದ ಖಂಡ ಆಗಿತ್ತು. ಭಾರತನೇ ಇವತ್ತು ಸುಳ್ಳಿನ ಖಂಡ ಆಗಿದೆ. ಬೇರೆ ಖಂಡಗಳಿಗೆ ಸತ್ಯ ಖಂಡ ಸುಳ್ಳಿನ ಖಂಡ ಅಂತ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. सचखंड बनाने वाला बादशाह ट्रूथ वो है, सच्चा है, एक गॉड फादर, बाकी सब झूठे फादर है. ಸತ್ಯ ಖಂಡವನ್ನ ಮಾಡುವಂತಹ ಬಾದುಷಾ ಸತ್ಯ ಅವರೇ. ಸತ್ಯ ಅಂತ ಒಬ್ಬ ಗಾಡ್ ಫಾದರ್ಗೆ ಅಂತೆ, ಮಿಕ್ಕಿದ್ದೆಲ್ಲ ಸುಳ್ಳಿನ ತಂದೆಗಳಾಗಿದ್ದಾರೆ. सतयुग में भी सच्चे फादर मिलते क्योंकि वहां झूठ पाप होता ही नहीं. ये है ही पाप आत्माओं की दुनिया, वो है पुण्य आत्माओं की दुनिया. ಸತ್ಯುಗದಲ್ಲೂ ಸತ್ಯವಾದ ತಂದೆ ಸಿಗ್ತಾರೆ. ಯಾಕೆಂದರೆ ಅಲ್ಲಿ ಸುಳ್ಳು ಪಾಪ ಏನು ಇರೋದಿಲ್ವಲ್ಲ. ಇಲ್ಲಂತೂ ಪಾಪಾತ್ಮಗಳ ಪ್ರಪಂಚ, ಅದು ಪುಣ್ಯಾತ್ಮಗಳ ಪ್ರಪಂಚ ಆಗಿದೆ. तो अब इस सच्ची कमाई के लिए कितना पुरुषार्थ करना चाहिए? जिन्होंने कल्प पहले कमाई की वही करे. ಅಂದ ಮೇಲೆ ಈ ಸತ್ಯವಾದ ಸಂಪಾದನೆಗೋಸ್ಕರ ಇಷ್ಟೊಂದು ಪುರುಷಾರ್ಥ ಮಾಡಬೇಕಾಗಿದೆ. ಯಾರು ಕಲ್ಪದ ಮೊದಲು ಸಂಪಾದನೆ ಮಾಡಿದ್ರು ಅವರೇ ಮಾಡ್ತಾರೆ. पहले कुछ सच्ची कमाई कर फिर पियर और ससुर घर को सही सच्ची कमाई कराने. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮೊಟ್ಟ ಮೊದಲು ಸ್ವಯಂ ಸತ್ಯವಾದ ಸಂಪಾದನೆಯನ್ನ ಮಾಡಿ ನಂತರ ತಾಯಿ ಮನೆ ಅತ್ತೆ ಮನೆಯವರಿಗೂ ಸತ್ಯವಾದ ಸಂಪಾದನೆಯನ್ನ ಮಾಡಿಸಬೇಕು. ಮನೆಯೇ ಮೊಟ್ಟ ಮೊದಲ ಪಾಠಶಾಲೆಯಾಗಿದೆ. सर्वव्यापी के ज्ञान वाले भक्ति कर नहीं सकते. जब सभी भगवान के रूप हैं फिर भक्ति किसका करते हैं? ಸರ್ವವ್ಯಾಪಿಯ ಜ್ಞಾನದವರು ಭಕ್ತಿ ಮಾಡಕ್ ಸಾಧ್ಯ ಇಲ್ಲ. ಯಾವಾಗ ಎಲ್ಲರೂ ಭಗವಂತನ ರೂಪ ಅಂದ ಮೇಲೆ ಯಾರ ಭಕ್ತಿ ಮಾಡೋದು? तो इसी दुबन से निकलने में मेहनत करनी पड़ती. सन्यासी लोग चैरिटी बिगल्स एट होम क्या करेंगे? ಈ ಒಂದು ಕೊಳಚಿನಿಂದ ಹೊರಗಡೆ ಬರೋದಕ್ಕೆ ಬಹಳಷ್ಟು ಶ್ರಮ ಮಾಡಬೇಕಾಗುತ್ತೆ. ಮತ್ತೆ ಸನ್ಯಾಸಿಗಳು ಮನೆಯನ್ನೇ ಮೊಟ್ಟ ಮೊದಲ ಪಾಠಶಾಲೆಯಾಗಿ ಏನ್ ಮಾಡ್ಕೊಂತಾರೆ? पहले तो वो घर बार का समाचार सुनाते ही नहीं, बोलो क्यों नहीं सुनाते हो, मालूम तो पढ़ना चाहिए. ಮೊಟ್ಟ ಮೊದಲಂತೂ ಅವರು ಮನೆಯ ಸಮಾಚಾರವನ್ನು ತಿಳಿಸೋದೇ ಇಲ್ಲ. ತಿಳಿಸಿ ಯಾಕೆ ತಿಳಿಸೋದಿಲ್ಲ? ಗೊತ್ತಂತೂ ಆಗಬೇಕಾಗಿದೆ ಅಲ್ಲ. बतलाने में क्या है, फलाने घर में थे फिर संन्यास कर लिया, तुमसे पूछे तो तुम झट बतला सकते हो. ತಿಳಿಸೋದ್ರಲ್ಲಿ ಏನಿದೆ? ಇಂಥ ಮನೆಯಲ್ಲಿದ್ದೀವಿ, ನಂತರ ಸನ್ಯಾಸತ್ವವನ್ನ ಧಾರಣೆ ಮಾಡಿದ್ವಿ ಅಂತ ನಿಮ್ಮನ್ನ ಕೇಳಿದಾಗ ತಾವಂತೂ ತಕ್ಷಣ ತಿಳಿಸ್ತೀರಲ್ಲ. सन्यासियों के फॉलोअर्स तो बहुत है, वो फिर अगर बैठ कहे कि भगवान एक है तो सभी उनसे पूछेंगे तुमको किसने ये ज्ञान सुना. ಸನ್ಯಾಸಿಗಳ ಫಾಲೋವರ್ಸ್ ಅಂತೂ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಯಾರಾದರೂ ಕುತ್ಕೊಂಡು ಕೇಳಿದ್ರು ಅಂತ ಇಟ್ಕೊಳ್ಳಿ, ಭಗವಂತ ಒಬ್ಬರು ಅಂತ ಯಾರು ನಿಮಗೆ ತಿಳಿಸಿದ್ರು?
ಕಹೆ ಬೀಕೆನೆ ತೋ ಸಾರಾ ಉಸ್ಕಾ ದಂಧಾ ಹಿ ಕಲಾಸ್. ಅವ್ರೇನಾದರೂ ಬ್ರಹ್ಮಕುಮಾರ್ ಕುಮಾರಿ ಅಂತ ಹೇಳಿಬಿಟ್ರೆ ಇಡೀ ಅವರ ವ್ಯಾಪಾರ ಸಮಾಪ್ತಿಯಾಗ್ಬಿಡುತ್ತೆ. ऐसे कौन अपना इज्जत गवाए फिर कोई खाना भी ना दे, इसलिए ಸನ್ಯಾಸಿयों के लिए बहुत मुश्किल. ಮತ್ತೆ ಅವರಿಗೆ ಗೌರವ ಯಾರು ಕೊಡ್ತಾರೆ? ಅವರಿಗೆ ಆಹಾರ ಎಲ್ಲಿಂದ ಸಿಗುತ್ತೆ? ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ಇದು ಬಹಳ ಕಷ್ಟ ಆಗಿದೆ. पहले तो अपने मित्र संबंधियों आदि को ज्ञान दे सच्ची कमाई करानी है, जिससे वे 21 जन्म सुख पावे. ಮೊಟ್ಟ ಮೊದಲು ತಾವು ತಮ್ಮ ಮಿತ್ರ ಸಂಬಂಧಿಗಳಿಗೆ ಸತ್ಯವಾದ ಜ್ಞಾನದ ಸಂಪಾದನೆಯನ್ನ ಮಾಡಿಸಿ, ಇದರಿಂದ ಅವರು 21 ಜನ್ಮದ ಸುಖವನ್ನ ಪಡೆಯಲಿ. बहुत है बहुत सहज है परंतु ड्रामा में इतने ಶಾಸ್ತ್ರ ಮಂದಿರ್ ಆದಿ ಬನನೆ ಕಿ ನೊಂದ್ ಹೈ. ಮಾತಂತೂ ಬಹಳ ಸಹಜ ಆಗಿದೆ, ಆದರೆ ಡ್ರಾಮಾದಲ್ಲಿ ಇಷ್ಟೊಂದು ಶಾಸ್ತ್ರಗಳು ಮಂದಿರಗಳೆಲ್ಲ ಮಾಡೋದು ಸಹ ಫಿಕ್ಸ್ ಇದೆ ಅಲ್ಲ. पति दुनिया में रहने वाले कहते अब पावन दुनिया में ले चलो. सतयुग को 5000 वर्ष हुआ. ಪತಿತ ಪ್ರಪಂಚದಲ್ಲಿ ಇರೋರು ಅಂತಿರ್ತಾರೆ, ನಮ್ಮನ್ನ ಪಾವನ ಪ್ರಪಂಚದ ಕಡೆಗೆ ಕರ್ಕೊಂಡೋರು. ಸತ್ಯುಗಕ್ಕೆ 5000 ವರ್ಷ ಆಯಿತು. उन्होंने कलयुग की आयु ही लाखों वर्ष कह दिया तो फिर मनुष्य कैसे समझे कि सत्युग कहाँ है कब होगा. ಅವರಂತೂ ಕಲಿಯುಗದ ಆಯುಷನ್ನು ಲಕ್ಷಾಂತರ ವರ್ಷ ಅಂತ ತಿಳಿಸಿದರು. ಅಂದ ಮೇಲೆ ಮನುಷ್ಯರು ಹೆಂಗೆ ಅರ್ಥ ಮಾಡ್ಕೊಳೋದು? ಸುಖಧಾಮ ಎಲ್ಲಿತ್ತು, ಯಾವಾಗ ಆಗತ್ತೆ? वो तो कहते महाप्रलय होती तब फिर सतयुग होता. पहले पहले श्री कृष्ण अंगूठी चुस्ता सागर में पीपल के पत्ते पर आता. ಅವರಂತಾರೆ ಮಹಾಪ್ರಳಯ ಆಗತ್ತೆ, ನಂತರ ಸತ್ಯುಗ ಆಗತ್ತೆ ಅಂತ. ಮೊಟ್ಟ ಮೊದಲು ಶ್ರೀಕೃಷ್ಣ ಬೆರಳನ್ನ ಬಾಯಲ್ಲಿಟ್ಕೊಂಡು ಸಾಗರದ ಎಲೆ ಮೇಲೆ ಬಂದ. आप कहा की बात कहाँ ले गए? अब बाबा कहते ब्रह्मा द्वारा मैं सभी वेदों शास्त्रों का सार सुनाता हूँ. ಈಗ ಎಲ್ಲಿನ ಮಾತನ್ನ ಎಲ್ಲಿ ತಗೊಂಡೋಗಿದ್ದಾರೆ? ಈಗ ತಂದೆ ತಿಳಿಸ್ತಾರೆ, ಬ್ರಹ್ಮನ ಮುಖಾಂತರ ನಾನು ಎಲ್ಲ ವೇದಶಾಸ್ತ್ರಗಳ ಸಾರವನ್ನ ತಿಳಿಸ್ತೀನಿ. इसलिए विष्णु की नाभि कमल से ब्रह्मा दिखाते और फिर हाथ में ಶಾಸ್ತ್ರ देते. ಅದಕ್ಕೋಸ್ಕರ ವಿಷ್ಣುವಿನ ನಾಭಿಯಲ್ಲಿ ಕಮಲದಿಂದ ಬ್ರಹ್ಮವನ್ನ ತೋರಿಸ್ತಾರೆ, ನಂತರ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದರು. अब ये ब्रह्मा तो जरूर यहाँ होगा, सूक्ष्म वतन में तो शास्त्र नहीं होगा, ब्रह्मा यहाँ होना चाहिए. ಈಗ ಬ್ರಹ್ಮ ಅಂತೂ ಇಲ್ಲೇ ಇರ್ತಾರೆ, ಸೂಕ್ಷ್ಮ ವತನದಲ್ಲಿ ಶಾಸ್ತ್ರಗಳೇನೂ ಇರೋದಿಲ್ಲ, ಬ್ರಹ್ಮ ಇಲ್ಲೇ ಇರಬೇಕಲ್ಲ. विष्णु लक्ष्मी नारायण के रूप भी तो यहाँ होते, ब्रह्मा ही सो विष्णु बनता, फिर विष्णु सो ब्रह्मा बनता. ವಿಷ್ಣು ಲಕ್ಷ್ಮೀ ನಾರಾಯಣ ರೂಪನೂ ಇಲ್ಲೇ ಇರಬೇಕು, ಬ್ರಹ್ಮನೇ ವಿಷ್ಣು ಆಗ್ತಾರೆ, ನಂತರ ವಿಷ್ಣುನೇ ಬ್ರಹ್ಮ ಆಗ್ತಾರೆ. ಆ ಬ್ರಹ್ಮ ಸೆ ವಿಷ್ಣು ನಿಕ್ಲಾತಾ ವ ವಿಷ್ಣು ಸೆ ಬ್ರಹ್ಮ ನಿಕಲ್ತಾ. ಬಾಬಾ ಪ್ರಶ್ನೆ ಕೇಳಿಸಿದ್ದಾರೆ, ಈಗ ಬ್ರಹ್ಮನಿಂದ ವಿಷ್ಣು ಬರ್ತಾರಾ ಅಥವಾ ವಿಷ್ಣುವಿಂದ ಬ್ರಹ್ಮ ಬರ್ತಾರಾ? ये सब समझने की बातें हैं, परंतु इन बातों को समझेंगे वह जो अच्छी ರೀತಿ ಪಡೆಂगे. ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ, ಆದರೆ ಈ ಮಾತುಗಳನ್ನ ಅವರೇ ತಿಳ್ಕೊಂತಾರೆ ಯಾರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. बाप कहते जब तक तुम्हारा शरीर छूटे तब तक समझते ही रहेंगे, तुम बिल्कुल ही 100% बेसमझ कंगाल बन पड़े. ಬಾಬಾ ತಿಳಿಸ್ತಾರೆ, ಎಲ್ಲಿವರೆಗೂ ನಿಮ್ಮ ಶರೀರವನ್ನ ನೀವು ಬಿಡ್ತೀರೋ ಅಲ್ಲಿವರೆಗೂ ಅರ್ಥ ಮಾಡ್ಕೊಂತಾನೆ ಇರ್ತೀರಿ. ತಾವಂತೂ 100% ತಿಳುವಳಿಕೆ ಹೀನರು, ಅನಾಥರಾಗ್ಬಿಟ್ಟಿದ್ದೀರಾ.
सदा देवी देवता थे, अब फिर से तुम देवी देवता बन रहे हो, मनुष्य तो बन ना सके. ತಾವೇ ತಿಳುವಳಿಕೆ ಉಳ್ಳವರು ದೇವಿ ದೇವತೆಯಾಗಿದ್ರಿ, ಈಗ ಮತ್ತೆ ನೀವೇ ದೇವಿ ದೇವತೆ ಆಗ್ತಿದ್ದೀರಾ. ಮನುಷ್ಯರಂತೂ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. तुम सो देवता थे, फिर 84 जन्म लेते लेते एकदम कलाहीन हो गए. तुम सुखधाम में बहुत चैन में थे, अब बेचैन हो गए. ತಾವೇ ದೇವಿ ದೇವತೆ ಆಗಿದ್ರಿ, ನಂತರ 84 ಜನ್ಮವನ್ನ ಪಡೀತಾ ಪಡೀತಾ ಏಕ್ದಮ್ ಕಲಾಹೀನರಾಗಿದ್ದೀರಿ. ನೀವು ಸುಖಧಾಮದಲ್ಲಿ ಬಹಳ ನೆಮ್ಮದಿಯಿಂದ ಇರು, ಈಗ ನೆಮ್ಮದಿಯಂತೂ ಇಲ್ವಲ್ಲ. तुम 84 जन्मों का हिसाब बता सकते हो, इसलिए बौद्धी, इस्लामी, सिख, ईसाई, मठ, पंथ सब कितने जन्म लेते. ತಾವು 84 ಜನ್ಮದ ಲೆಕ್ಕವನ್ನು ತಿಳಿಸಬಹುದಾಗಿದೆ. ಇಸ್ಲಾಮಿ, ಬೌದ್ಧಿ, ಸಿಖ್, ಇಸಾಯಿ, ಮಠ ಪಂಥಗಳು ಎಷ್ಟು ಜನ್ಮ ಪಡೆಯಬಹುದು? ये हिसाब निकालना तो सहज है, स्वर्ग के मालिक तो भारतवासी ही बन. ಈ ಲೆಕ್ಕಾಚಾರ ತೆಗೆಯೋದು ಸಹಜ ಆಗಿದೆ. ಸ್ವರ್ಗದ ಮಾಲೀಕರು ಭಾರತವಾಸಿಗಳೇ ಆಗ್ತಾರೆ. सैंपलिंग लगती है ना, ये है समझाने, कुछ समझ जाए तो फिर पहले पहले अपने माता पिता भाई बहनों को ज्ञान देना पड़े. ಕಸಿ ಕಟ್ಲಾಗತ್ತಲ್ಲ, ಇದಾಗಿದೆ ತಿಳುವಳಿಕೆ. ತಾವು ಸ್ವಯಂ ತಿಳ್ಕೊಂತೀರಾ, ಮೊಟ್ಟ ಮೊದಲು ನಿಮ್ಮ ತಂದೆ ತಾಯಿ ಸಹೋದರ ಸಹೋದರರಿಗೆ ಜ್ಞಾನವನ್ನು ನೀಡಿ. गृहस्थ व्यवहार में रहते कमल फूल समान रहना, फिर चैरिटी बिगिंस एट होम. पियर घर ससुर घर को नॉलेज सुनानी. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಇದೆ. ನಿಮ್ಮ ಮನೆಯೇ ಮೊದಲ ಪಾಠಶಾಲೆ ಆಗಲಿ. ತಾಯಿಯ ಮನೆ, ಅತ್ತೆ ಮನೆಯೇ, ಅವರಿಗೂ ಜ್ಞಾನವನ್ನ ನೀಡಬೇಕಲ್ಲ. धंधे में पहले अपने भाइयों को ही भागीदार बनाते, यह भी ऐसे है. ವ್ಯಾಪಾರದಲ್ಲೂ ತಮ್ಮ ಸಹೋದರರನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ತಾರೆ, ಇಲ್ಲೂ ಸಹ ಅದೇ ರೀತಿಯಾಗಿದೆ. गायन में है कन्या व जो पियर घर ससुर घर का उद्धार करे, अपवित्र उद्धार कर नहीं सकते. ಗಾಯನನು ಇದೆ, ಕನ್ಯೆ ಅವರು ಯಾರು ತಾಯಿ ಮನೆ ಅತ್ತೆ ಮನೆಯ ಉದ್ಧಾರವನ್ನ ಮಾಡ್ತಾರೆ. ಅಪವಿತ್ರರು ಎಂದು ಉದ್ಧಾರವನ್ನ ಮಾಡಕ್ಕಾಗಲ್ಲ. ತುಮ್ ಕೌನ್ಸಿ ಕನ್ಯಾ, ಬ್ರಹ್ಮ ಕಿ ಕನ್ಯಾ, ಬ್ರಹ್ಮಕುಮಾರಿ ಹೆಣ್ಣು. ತಾವು ಯಾವ ಕನ್ಯೆ ಆಗಿದ್ದಾರೆ? ಬ್ರಹ್ಮನ ಕನ್ಯೆ, ಬ್ರಹ್ಮಕುಮಾರಿ ಆಗಿದ್ದೀರಲ್ಲ. यहाँ अदर कन्या कुमारी कन्या का मंदिर भी बना है, यहाँ तुम्हारी यादगार बने. ಮಧುಬನದಲ್ಲಿ ಅದರ್ ಕುಮಾರಿ ಕುಮಾರಿಯ ಮಂದಿರವನ್ನು ಮಾಡಲಾಗಿದೆ, ಇಲ್ಲಿ ನಿಮ್ಮ ನೆನಪಾಗ್ತಾ ಇದೆ. आप फिर से आए हैं भारत को स्वर्ग बनाने के लिए. ये दिलवाड़ा मंदिर बिल्कुल एक्यूरेट है, ऊपर में स्वर्ग दिखाया. ನಾವು ಮತ್ತೆ ಬಂದಿದ್ದೀವಿ ಭಾರತವನ್ನ ಸ್ವರ್ಗವಾಗಿ ಮಾಡೋದಕ್ಕೆ. ಈ ದಿಲ್ವಾಡ ಮಂದಿರ ಬಿಲ್ಕುಲ್ ಕರೆಕ್ಟ್ ಆಗಿದೆ, ಮೇಲೆ ಸ್ವರ್ಗವನ್ನು ತೋರಿಸಲಾಗಿದೆ ಅಲ್ಲ. ಸ್ವರ್ಗ है तो यहाँ ही राज्यों की तपस्या भी यहाँ ही होती. ಸ್ವರ್ಗ ಇರೋದು ಇಲ್ಲೇ, ರಾಜಯೋಗದ ತಪಸ್ಸು ಇಲ್ಲೇ ಆಗತ್ತೆ. जिनका मंदिर है उनको ये जानना तो चाहिए, अब अंदर जगत पिता जगदम्बा आदिदेव आदिदेवी बैठे. ಯಾರ ಮಂದಿರ ಆಗಿದೆ ಅವರಂತೂ ಇದೆಲ್ಲ ತಿಳ್ಕೋಬೇಕಲ್ಲ. ಒಳಗಡೆ ಜಗತ್ ಪಿತಾ ಜಗದಂಬ ಆದಿದೇವ ಆದಿದೇವಿನೂ ಕೂತಿದ್ದಾರೆ. अच्छा, आदिदेव किसका बच्चा है? शिवबाबा का है. ಒಳ್ಳೆಯದು, ಆದಿದೇವ ಯಾರ ಮಗು? ಶಿವಬಾಬಾವರ ಮಗು. अदर कुमारी कुमारी कन्या सब राजयोग में बैठे हैं. बाबा कहते मन बनाओ तो तुम वैकुंठ के मालिक बन जाएंगे. ಅದರ್ ಕುಮಾರಿ ಕುಮಾರಿ ಕನ್ಯಾ ಎಲ್ಲರೂ ರಾಜಯೋಗದಲ್ಲಿ ಕೂತಿದ್ರು.
ಬಾಬಾ ತಿಳಿಸಿದರೆ ಮನ್ಮನಾಭವ ನೀವು ವೈಕುಂಠದ ಮಾಲೀಕರಾಗ್ತೀರಾ. मुक्ति जीवन मुक्ति को याद करो, तुम्हारा ये संन्यास है. जैनी लोगों का संन्यास कितना डिफिकल्ट है. ಮುಕ್ತಿ ಜೀವನ್ ಮುಕ್ತಿಯನ್ನ ನೆನಪು ಮಾಡಿ, ನಿಮ್ಮದು ಇದು ಸನ್ಯಾಸತ್ವ. ಜೈನಿಗಳು ಸಹ ಸನ್ಯಾಸತ್ವವನ್ನ ಮಾಡ್ತಾರೆ, ಆದರೆ ಬಹಳ ಕಷ್ಟ ಇದೆ. बाल आदि निकालने की कितनी कड़ी रस्म है. यह तो है ही सहज राज्य. ಅಲ್ಲಿ ಕೂದಲು ತೆಗೆಯೋದು ಎಷ್ಟು ಕಠಿಣವಾದ ನಿಯಮ ಜೈನ ಧರ್ಮದಲ್ಲಿದೆಯಲ್ಲ, ಇಲ್ಲಂತೂ ಬಹಳ ಸಹಜ ರಾಜಯೋಗ. ये है भी ಪ್ರವೃತ್ತಿ ಮಾರ್ಗ, ये ಡ್ರಾಮಾ ಮೇ ನೊಂದ है. ಇದು ಪ್ರವೃತ್ತಿ ಮಾರ್ಗದ್ದಾಗಿದೆ, ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. कोई जैन मुनि ने बैठ अपना नया धर्म स्थापन किया, परंतु उसको आदि सनातन देवी देवता धर्म तो नहीं कहेंगे ना. ಯಾರೋ ಒಬ್ಬರು ಜೈನ ಮುನಿ ಕುತ್ಕೊಂಡು ಹೊಸ ಧರ್ಮದ ಸ್ಥಾಪನೆ ಮಾಡಿದ್ರು, ಅಷ್ಟು ಮಟ್ಟಿಗೆ ಅದನ್ನ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ತಿಳಿಸಕ್ಕಾಗಲ್ವಲ್ಲ. अब तो वो प्राय लोप है, कोई ने जैन धर्म चलाया और चल पड़ा. ಇವಾಗ ಅದು ಸಹ ಪ್ರಾಯ ಲೋಪ ಆಗಿದೆ. ಯಾರೋ ಒಬ್ಬರು ಜೈನ ಧರ್ಮವನ್ನ ನಡೆಸಿದ್ರು, ಅದು ನಡೀತಾ ಬಂತು. ये भी ड्रामा में है, आदि देव को पिता और जगदम्ब को माता कहेंगे. ಇದು ಸಹ ಡ್ರಾಮಾದಲ್ಲಿದೆ. ಆದಿ ದೇವನಿಗೆ ತಂದೆ, ಜಗದಂಬಾಗೆ ತಾಯಿ ಅಂತಾರೆ. ये तो सब जानते हैं कि आदिदेव ब्रह्मा आदम ईव भी कहते हैं. ಇದಂತೂ ಎಲ್ಲರಿಗೆ ಅರಿವಾಗಿದೆ. ಆದಿದೇವ ಬ್ರಹ್ಮ, ಆದಮ್ ಬಿಬಿ, ಆಡಮ್ ಈವ್ ಅಂತನೂ ತಿಳಿಸ್ತಿರ್ತಾರೆ. क्रिश्चियन लोगों को थोड़ा ही पता, एडम ईव अब तपस्या कर रहे हैं. मनुष्य सृष्टि के सीजरे में ये हेड है. ಕ್ರಿಶ್ಚಿಯನ್ಸ್ಗೆ ಏನು ಗೊತ್ತಿದೆ, ಈಗ ಆಡಮ್ ಈವ್ ತಪಸ್ಯ ಮಾಡ್ತಿದ್ದಾರೆ ಅಂತ. ಮನುಷ್ಯ ಸೃಷ್ಟಿಯ ವೃಕ್ಷಕ್ಕೆ ಇವರೇ ಹೆಡ್ ಆಗಿದ್ದಾರಲ್ಲ. ये राज भी बाबा बैठ समझाते. इतने मंदिर शिव के अथवा लक्ष्मी नारायण के बने हैं तो उनकी बायोग्राफी जाननी चाहिए ना. ಇಲ್ಲಿ ಎಲ್ಲಾ ರಹಸ್ಯವನ್ನ ತಂದೆ ಕುತ್ಕೊಂಡು ತಿಳಿಸ್ತಾರೆ. ಇಷ್ಟೊಂದು ಮಂದಿರಗಳು ಶಿವ ಬಾಬಾವ್ರದ್ದು, ಲಕ್ಷ್ಮೀ ನಾರಾಯಣದು ಮಾಡಿದರೆ ಅಂದ ಮೇಲೆ ಅವರ ಜೀವನ ಚರಿತ್ರೆಯನ್ನು ಸಹ ಅರ್ಥ ಮಾಡ್ಕೋಬೇಕಲ್ಲ. ये भी ज्ञान सागर बाबा ही बैठ समझाते. परम पिता परमात्मा को नॉलेजफुल ज्ञान सागर, आनंद का सागर कहा जाता. ಇದು ಸಹ ಜ್ಞಾನ ಸಾಗರ ತಂದೆನೇ ಕುತ್ಕೊಂಡು ತಿಳಿಸ್ತಾರೆ. ಪರಂಪಿತ ಪರಮಾತ್ಮನಿಗೆ ಜ್ಞಾನದ ಸಾಗರ, ಆನಂದದ ಸಾಗರ ಅಂತ. ये परमात्मा की महिमा कोई साधु संत आदि नहीं जानते. वो तो कह देते परमात्मा सर्वव्यापी है, फिर महिमा किसका करे. ಪರಮಾತ್ಮನ ಮಹಿಮೆ ಯಾವ ಸಾಧು ಸಂತರಿಗೂ ಅರಿವಿಲ್ಲ ಅಂದ ಮೇಲೆ ಅವ್ರು ಯಾವ ರೀತಿ ಹೇಳಕ್ ಸಾಧ್ಯ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ, ಮತ್ತೆ ಮಹಿಮೆ ಯಾರ್ದು ಮಾಡೋದು. परमात्मा को ना जानने कारण ही फिर अपने को शिवोहम कह देते. नहीं तो परमात्मा की महिमा कितनी बड़ी है. ಪರಮಾತ್ಮನನ್ನ ಅರಿಯದೆ ಕಾರಣ ತಮ್ಮನ್ನ ತಾವು ಶಿವೋಹಂ ಅಂದ್ಬಿಡ್ತಾರೆ. ಇಲ್ಲ ಅಂದರೆ ಪರಮಾತ್ಮನ ಮಹಿಮೆ ಎಷ್ಟು ದೊಡ್ಡದಾಗಿದೆ ಅಂತ. वो तो मनुष्य सृष्टि का बीज रूप है. मुसलमान लोग भी कहते हमको खुदा ने पैदा किया तो हम रचना रचे. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಮುಸಲ್ಮಾನು ಅಂತಿರ್ತಾರೆ, ನಮ್ಮನ್ನ ಖುದಾ ಜನ್ಮವನ್ನ ಕೊಟ್ಟರು, ನಾವು ಅವರ ರಚನೆಯಾಗಿದ್ದೀವಿ. रचना रचना को वर्षा दे ना सके, क्रिएशन को क्रिएशन से वर्षा मिलता, इस बात को कोई भी नहीं समझता. ರಚನೆಗೆ ಆಸ್ತಿ ಕೊಡಕ್ಕೆ ಸಾಧ್ಯ, ಕ್ರಿಯೇಷನ್ಗೆ ಕ್ರಿಯೇಟರ್ ಇಂದ ಆಸ್ತಿ ಸಿಗುತ್ತೆ.
ಈ ಮಾತು ಯಾರಿಗೂ ಅರ್ಥ ಆಗುವುದಿಲ್ಲ. वह बीज रूप सत्य है, चैतन्य है, सृष्टि के आदि मध्य अंत का उसको ज्ञान है. ತಂದೆ ಬೀಜ ರೂಪರಾಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿದೆ. सिवाय बीज के आदि मध्य अंत का ज्ञान कोई मनुष्य में हो नहीं सकता. बीज चैतन्य है तो जरूर नॉलेज उसमें होगी. ಬೀಜದ ಆದಿ ಮಧ್ಯ ಅಂತ್ಯದ ಜ್ಞಾನ ಮಾನವನಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಬೀಜ ಚೈತನ್ಯ ಅಂದರೆ ಜ್ಞಾನನು ಅದರಲ್ಲಿ ಇರಬೇಕಲ್ಲ. वही आकर तुमको सारे सृष्टि के आदि मध्य अंत का ज्ञान देते. ये भी बोर्ड लगा देना चाहिए कि इस पाक को जानने से तुम सत्युग के चक्रवर्ती राजा अथवा स्वर्ग का राजा बनेंगे. ಅವರೇ ಬಂದು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡ್ತಾರೆ. ಇದನ್ನು ಬೋರ್ಡಲ್ಲಿ ಬರೀಬೇಕಾಗಿದೆ. ತಾವು ಇದನ್ನು ತಿಳಿದಾಗ ಸತ್ಯುಗದ ಚಕ್ರವರ್ತಿ ರಾಜ ಅಥವಾ ಸ್ವರ್ಗದ ರಾಜರಾಗ್ತೀರಾ. कितनी सहज बात है. बाबा कहते जब तक जीना मुझे याद कर. ಎಷ್ಟು ಸಹಜವಾದ ಮಾತಾಡಿ. ತಂದೆ ತಿಳಿಸ್ತಾರೆ, ಎಲ್ಲಿವರೆಗೂ ಬದುಕಬೇಕೋ ಅಲ್ಲಿವರೆಗೂ ನನ್ನನ್ನ ನೆನಪು ಮಾಡ್ತಾ ಇರು. मैं खुद तुमको ये वशीकरण मंत्र देता हूं, अब तुमको याद करना है बाबा. ಈಗ ನಾನು ಸ್ವಯಂ ವಶೀಕರಣ ಮಂತ್ರವನ್ನು ಕೊಡ್ತೇನೆ. ಈಗ ತಮಗೆ ತಂದೆಯನ್ನು ನೆನಪು ಮಾಡಬೇಕು. याद से ही विकर विनाश होंगे. ये स्वदर्शन चक्र फिरता रहे तो माया का सिर कट जाए. ನೆನಪಿನಿಂದ ವಿಕರ್ಮಗಳು ವಿನಾಶ ಆಗುತ್ತೆ. ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇದ್ದಾಗ ಮಾಯೆಯ ತಲೆ ಕಟ್ ಆಗುತ್ತೆ. हम तुम्हारी आत्मा को पवित्र बनाकर ले जाएंगे, फिर तुम सतो प्रधान शरीर लेंगे. वहां विकार होता. ತಂದೆ ತಿಳಿಸಿದರೆ ನಾವು ನಿಮ್ಮ ಆತ್ಮವನ್ನ ಪವಿತ್ರವಾಗಿ ಮಾಡಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ತಮಗೆ ಸತು ಪ್ರಧಾನ ಶರೀರ ಸಿಗುತ್ತೆ. ಅಲ್ಲಿ ವಿಕಾರ ಇರೋದೇ ಇಲ್ಲ. कहते हैं विकार बिगर सृष्टि कैसे चलेगा. बोलो तुम शायद देवताओं के पुजारी नहीं हो. ಅಂತಿರ್ತಾರೆ, ವಿಕಾರ ಇಲ್ಲದೆ ಸೃಷ್ಟಿ ಹೆಂಗ್ ನಡೆಯುತ್ತೆ ತಿಳಿಸಿ. ತಾವು ದೇವತೆಗಳ ಪೂಜಾರಿ ಅಲ್ಲವೇನು. लक्ष्मी नारायण की तो महिमा गाते संपूर्ण निर्विकारी. जगदंबा जगत पिता ನಿರ್ವಿಕಾರಿ है. ಲಕ್ಷ್ಮೀ ನಾರಾಯಣರ ಮಹಿಮೆಯನ್ನ ಮಾಡ್ತಾ ಇರ್ತಾರೆ. ತಾವು ಸಂಪೂರ್ಣ ನಿರ್ವಿಕಾರಿ ಅಂತ. ಜಗದಂಬ ಜಗತ್ ಪಿತಾ ನಿರ್ವಿಕಾರಿ ಆಗಿದ್ದಾರೆ. राजयोग की तपस्या कर पतित से पावन स्वर्ग के मालिक बनते. तपस्या करते हैं पुण्य आत्मा बनने के लिए. ರಾಜಯೋಗದ ತಪಸ್ಸನ್ನ ಮಾಡಿ ಪತಿತರಿಂದ ಪಾವನ ಸ್ವರ್ಗದ ಮಾಲೀಕರಾಗ್ತಾರೆ. ತಪಸ್ ಮಾಡುತ್ತಾರೆ ಪುಣ್ಯಾತ್ಮರಾಗಕ್ಕೋಸ್ಕರ. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊಟ್ಟ ಮೊದಲು इस पुरानी दुनिया को बुद्धि से भूलने के लिए चलते फिरते अपने को शांति धाम का निवासी समझना है. ಈ ಹಳೆ ಪ್ರಪಂಚವನ್ನ ಬುದ್ಧಿಯಿಂದ ಮರೆಯಕ್ಕೋಸ್ಕರ ನಡೀತಾ ಓಡಾಡ್ತಾ ತಮ್ಮನ್ನ ತಾವು ಶಾಂತಿಧಾಮದ ನಿವಾಸಿ ಅಂತ ತಿಳಿಯಬೇಕಾಗಿದೆ. शांतिधाम सुखधाम को याद कर सच्ची कमाई करनी और दूसरों को भी करा. ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡ್ತಾ ಸತ್ಯವಾದ ಸಂಪಾದನೆ ಮಾಡಬೇಕು. ನಂತರ ಇತರರಿಂದಲೂ ಮಾಡಿಸಬೇಕಾಗಿದೆ. ಎರಡನೇದು ರಾಜಯೋಗ की तपस्या कर स्वयं को पुण्य आत्मा बनाना.
ರಾಜಯೋಗದ ತಪಸ್ಸನ್ನ ಮಾಡಿ ಸ್ವಯಂ ಅನ್ನ ಪುಣ್ಯಾತ್ಮರಾಗಿ ಮಾಡಿಕೊಳ್ಳಿ. माया का सिर काटने के लिए ಸ್ವದರ್ಶನ್ ಚಕ್ರ ಸದಾ ಫಿರಾತೆ ರಹಿ. ಮಾಯೆಯ ತಲೆಯನ್ನ ಕಟ್ ಮಾಡಕ್ಕೋಸ್ಕರ ಸ್ವದರ್ಶನ ಚಕ್ರವನ್ನ ಸದಾ ತಿರುಗಿಸ್ತಾ ಇರಿ. वरदान, संपन्नता द्वारा सदा संतुष्टता का अनुभव करने वाले संपत्तिवान भव. ಸಂಪನ್ನತೆಯ ಮುಖಾಂತರ ಸದಾ ಸಂತುಷ್ಟತೆಯ ಅನುಭವವನ್ನು ಮಾಡುವಂತವರು ಸಂಪತ್ತಿವಾನ್ ಭವ. स्वराज की संपत्ति है ज्ञान, गुण और शक्तियां. जो इन सर्व संपत्तियों से संपन्न स्वराज अधिकारी है वह सदा संतुष्ट है. ಸ್ವರಾಜ್ಯದ ಸಂಪತ್ತಾಗಿದೆ ಜ್ಞಾನ, ಗುಣ ಮತ್ತು ಶಕ್ತಿ. ಯಾರು ಈ ಸರ್ವ ಸಂಪತ್ತಿಗಳನ್ನ ಸಂಪನ್ನ ಸ್ವರಾಜ್ಯ ಅಧಿಕಾರಿಯಾಗಿ ಮಾಡಿಕೊಂತಾರೆ ಅವರು ಸದಾ ಸಂತುಷ್ಟರಾಗಿ ಇರ್ತಾರೆ. उनके पास अप्राप्ति का नाम निशान नहीं, हद के इच्छाओं की अविद्या, इसको कहा जाता संपत्तिवान. ಅವರ ಹತ್ರ ಅಪ್ರಾಪ್ತಿಯ ಹೆಸರು ಚಿಹ್ನೆಗಳು ಇರೋದಿಲ್ಲ. ಹದ್ದಿನ ಇಚ್ಛೆಗಳ ಅವಿದ್ಯೆ, ಇದಕ್ಕೆ ಹೇಳಾಗುತ್ತೆ ಸಂಪತ್ತಿವಾನ್. वो सदा दाता होंगे, मांगना नहीं है. ಅವರು ಸದಾ ದಾತನಾಗಿರ್ತಾರೆ, ಬೇಡೋದಿಲ್ಲ. वे अखंड सुख शांति में स्वराज्य के अधिकारी होते हैं. ಅವರು ಅಖಂಡಮಯ ಸುಖ ಶಾಂತಿಮಯ ಸ್ವರಾಜ್ಯ ಅಧಿಕಾರಿಯಾಗಿರ್ತಾರೆ. किसी भी प्रकार की परिस्थिति उनके अखंड शांति को खंडित कर नहीं सकता. ಯಾವುದೇ ಪ್ರಕಾರದ ಪರಿಸ್ಥಿತಿ ಅವರ ಅಖಂಡ ಶಾಂತಿಯನ್ನ ಖಂಡನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸ್ಲೋನಲ್ಲಿ, ज्ञान नेत्र से तीनों कालों तीनों लोकों को जानने वाले मास्टर नॉलेजफुल है. ಜ್ಞಾನ ನೇತ್ರದಿಂದ ಮೂರ ಕಾಲವನ್ನ ಮೂರು ಲೋಕವನ್ನ ಅರ್ಥ ಮಾಡಿಕೊಡುವಂಥವರೇ ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದಾರೆ. ಜ್ಞಾನ ನೇತ್ರದಿಂದ ಮೂರು ಕಾಲ ಮೂರು ಲೋಕವನ್ನ ಅರ್ಥ ಮಾಡಿಕೊಳ್ಳುವವರೇ ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದಾರೆ. ಓಂ ಶಾಂತಿ.